ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಸಂಸದ ರಮೇಶ್ ಜಿಗಜಿಣಗಿ ನಾಮಪತ್ರ ಸಲ್ಲಿಕೆ ಹಿನ್ನೆಲೆ ಬೃಹತ್ ಮೆರವಣಿಗೆ. ನಗರದ ಸಿದ್ದೇಶ್ವರ ದೇವಾಲಯದಿಂದ ಪ್ರಾರಂಭವಾದ ಮೆರವಣಿಗೆ ನಗರದ ಗಾಂಧಿ, ಬಸವೇಶ್ವರ, ಅಂಬೇಡ್ಕರ್ ವೃತ್ತದ ಮೂಲಕ ಹಾದು ಜಿಲ್ಲಾಧಿಕಾರಿ ಕಚೇರಿ ತಲುಪಿತು. ಮೆರವಣಿಗೆಯಲ್ಲಿ ಕೆಎಸ್ ಈಶ್ವರಪ್ಪ, ಶಾಸಕ ನಡಹಳ್ಳಿ, ಸೋಮನಗೌಡ ಪಾಟೀಲ್, ಗೋವಿಂದ್ ಕಾರಜೋಳ್ ಮುಂತಾದ ಮುಖಂಡರು ಭಾಗವಹಿಸಿದ್ದರು. ಆದರೆ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಆಗಮಿಸಿರಲಿಲ್ಲ. रमेश जिगजनी अपने पूरे काफिले के साथ बीजेपी के कई कार्यकर्ता और लीडर्स जिसमें शामिल हैं, नॉमिनेशन के लिए डिप्टी कमिश्नर के दफ्तर तक पहुंचेंगे। गांधी चौक से होता हुआ, अंबेडकर सर्कल से होता हुआ ये काफिला जो हज़ारों बीजेपी के कार्यकर्ताओं के साथ डिप्टी कमिश्नर के ऑफिस पहुंचकर नॉमिनेशन के लिए ये काफिला निकला हुआ है। तो आज बीजापुर ज़िले से बीजेपी के लोकसभा अभ्यर्थी रमेश जिगजनी का जो हज़ारों कार्यकर्ताओं के साथ इनका काफिला जो नॉमिनेशन भरने के लिए पहुंच रहा है, जिसमें कई बीजेपी के लीडर्स हैं। हमारे साथ यहाँ पर मौजूद हैं कारपोरेटर श्री उमेश वंदाल साहब। आइए इन्हीं से बात करते हैं। आज हमारा बीजेपी के अभ्यर्थी श्रीमान रमेश जिगजनी साहब नामांकन भर रहे हैं। यहाँ पे पूरी भीड़ के साथ पूरे हमारे ज़िले से बहुत सारे हमारे कार्यकर्ता आए हैं। हम इस बार गए बार से भी ज़्यादा लीड से हमारी पार्टी परफॉर्मेंस करेगी, क्योंकि देश के प्रधानी नरेंद्र भाई मोदी ने बहुत अच्छे काम किए हैं। बहुत यानी त्रिवली तलाक से पकड़ के उज्ज्वला गैस से पकड़ के बहुत घर सब गरीबों का घर बन रहा है, जहाँ पे आप देख रहे हैं। उसी का हमारा ये बार बहुत डबल लीड से आने की बहुत कोशिश करेंगे। और हमारे सब माताएं और भाई सब जो हमारे प्रधानमंत्री के पास जो भी काम लिए हैं, आज उनको अदा करने की एक समय है। और ये वोट डालने के साथ ही उनको अदा करेंगे। और हम गए बार से भी डबल लीड यानी कम से कम 1.5-2 लाख लीड से हम यहाँ बीजापुर ज़िला में हमारे रमेश जिगजनी साहब को जीता कर लाएंगे। तो आज जो है कई कार्यकर्ता लीडर्स यहाँ पर आए हैं, रमेश जिगजनी साहब की जो नॉमिनेशन के लिए जा रहे हैं। क्या नगर शासक भी यहाँ पर पहुँचेंगे? शायद आ रहे हैं, वो भी यहाँ पे आएंगे और सभी लोग मिलके इलेक्शन करेंगे। ಇವತ್ತು ವಿಜಯಪುರ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿಗಳಾದ ರಮೇಶ್ ಜಿಗಜಿಣಿ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಮೋದಿಯವರ ಒಂದು ಕಾರ್ಯಕ್ಷಮತೆಯ ಜನ ಮೆಚ್ಚಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ನೀಡಬೇಕಂತ ಜನ ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ಕೂಡ ಬಿಜಾಪುರ ಜಿಲ್ಲೆ ಲೋಕಸಭಾ ಕ್ಷೇತ್ರವೂ ಕೂಡ BJP ಗಂಡು ಮೆಟ್ಟಿನ ನೆಲ. BJP ರಮೇಶ್ ಜಿಗಜಿಣಿ ಅವರು ಆರ್ಚ್ ಬಂದೇ ಬರ್ತಾರಂತ ನಾವು ಒಂದು ಈ ಸಂದರ್ಭದಲ್ಲಿ ಹೇಳುತ್ತೇವೆ. ನೇತೃತ್ವದಲ್ಲಿ ಇವತ್ತು ಪುನಃ ಒಂದು ಸಾಂಕೇತಿಕವಾಗಿ ನಾಮಿನೇಷನ್ ಪತ್ರವನ್ನು ನಾನು ಕೊಟ್ಟಿದ್ದೇನೆ. ಜಿಲ್ಲೆಯ ಎಲ್ಲ ಭಾಗಗಳಿಂದ ಎಲ್ಲ ಕ್ಷೇತ್ರಗಳಿಂದ ನನ್ನ ಕಾರ್ಯಕರ್ತರು ಆವೇಶಸ್ಫೂರ್ತಿತವಾಗಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಮೆರಗನ್ನು ತಂದು ಕೊಡ್ತಕ್ಕಂಥ ಕೆಲಸ ನನ್ನೆಲ್ಲ ಕಾರ್ಯಕರ್ತರು ಮಾಡ್ಯಾರ. ತಾವೇ ಇವತ್ತು ನೋಡಿದಿರಿ, ಜನಸ್ತೋಮವನ್ನು ತಾವು ನೋಡಿದಿರಿ. ಇದರಿಂದ ನಾನು ಒಂದು ಹೋಟ್ಲೇರೆ ಗೆಲ್ತೀನಿ ಅಂತೇಳಿ ನನಗೆ ವಿಶ್ವಾಸ. ನಾನು ಯಾವಾಗಾದ್ರೂ ಹೇಳೋದು ಒಂದೇನೆ, ರಾಹುಲ್ ಗಾಂಧಿ ಅದರಲ್ಲಿ ಕೃಷಿ ಬಜೆಟ್ ಪ್ರತ್ಯೇಕವಾಗಿ ಬಜೆಟ್ ಮೇಂಟೈನ್ ಮಾಡ್ತೀವಿ ಬಿಡುಗಡೆ ಮಾಡಿದ್ದಾರೆ. ಈಗ ನೋಡ್ರಿ, ಅದನ್ನು ನಾನು ಇನ್ನೂ ನೋಡಿಲ್ಲ.
ನೋಡದ ಬಗ್ಗೆ ಅದ್ರ ಬಗ್ಗೆ ನಾನು ಈಗ ನೀವೇನು ಕೆಲಸ ಮಾಡಿಲ್ಲ ಭಯೋತ್ಪಾದಕರು ಅಂತೇಳಿ ದೇವಾನಂದ್ ಚವ್ಹಾಣ್ ಅವರ ಈಗ ಅಲ್ಲ ಅವರು ಭಯೋತ್ಪಾದಕರು ಬಹುಶಃ ತಪ್ಪು ಹೇಳ್ಯಾರ. ಅದಕ್ಕೆ ಅಂದ್ರೆ ಈ ಅಭಿವೃದ್ಧಿಯ ಕೆಲಸ ಮಾಡೋದ್ರಲ್ಲಿ ಇವ ಭಯೋತ್ಪಾದಕ ಅಂತ ಅದು ನೋಡಿ ಅವ್ರು ಹೇಳೋ ಕೆಲಸ ಏನು ಅವ್ನ ಹೆಂಡತಿ ನಿಂದಿರಿಸ ನಾವು ಭಾಳ ಕೆಲಸ ಮಾಡೋಣ ಅಂತ ಹೇಳ್ತಾನ ಅವ. ಹಿಂಗ್ಯಾಕೆ ಮಾಡ್ತೀರಿ ನೀವು? ವಿರೋಧ ಪಕ್ಷದವರು ಅವರು ನೀತಿಯಪ್ಪ, ನಾವೇನು ಕೆಲಸ ಮಾಡಿಲ್ಲ ಅಂತ ಹೇಳ್ತೇವ್ರು. ನಮ್ಮ ನೀತಿ ಏನು, ಅಲ್ಲಿ ಬರಪ್ಪ ಗಂಡು ಮಕ್ಕಳೇ ನೋಡ್ರಿ ನೀವು ಇದನ್ನು ಕೆಲಸ ಮಾಡಿದಾವ ಅಂತ ಹೇಳೋದು ಕೆಲಸ ಶೂನ್ಯ ಅಂತಕ್ಕಂಥದ್ದನ್ನ ಹೇಳಿದೆ ನೋಡ್ರಿ. ಶೂನ್ಯ ಅಂತ ಹೇಳೋದು ಭಾಳ ಜನ ಹೇಳ್ಯಾರ, ಇವ್ರು ಒಬ್ಬರೇ ಅಲ್ಲ. ಅಲ್ಲಿ ನೋಡತ್ ಹೇಳ್ರಿ ಒಂದು ಕಣ್ಣು ತೆಗೆದು, ಬರೀ ಕಣ್ಣು ಮತ್ತು ಗಾಣದ ಎತ್ತಿನಂಗೆ ಕಣ್ಣು ಕಟ್ಕೊಂಡು ಹೋಗಿ ನೋಡಿದ್ರೆ ಏನು ಪ್ರಯೋಜನ? ಕಣ್ಣು ತೆಗೆದು ನೋಡತ್ ಹೇಳ್ರಿ ಏನೇನು ಅಭಿವೃದ್ಧಿ ಕೆಲಸ. ನಿಮಗೊಂದು 1000 ಸಲ ಹೇಳಿ, ಯತ್ನಾಳ್ ಅವರು ನಮ್ಮ ಸ್ನೇಹಿತರು, ನನ್ನ ಅತ್ಯಂತ ಆತ್ಮೀಯ ಮಿತ್ರರು, ನನ್ನ ಪಕ್ಷದವರು, ನನ್ನ ಪಕ್ಷದಿಂದಲೇ ಶಾಸಕರಾಗ್ಯಾರ, ನನ್ನ ಪಕ್ಷದಿಂದಲೇ ಹಿಂದೆ ಮಂತ್ರಿಗಳಾಗಿದ್ದರು. ಅವರು ಊರಾಗಿಲ್ಲ, ಅದಕ್ಕಾಗಿ ಬಂದಿಲ್ಲಪ್ಪ. ಬರ್ತಾರೆ, ಮಾಡ್ತಾ ಇದ್ದಾರೆ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.